ಲಿಂಗ ತಾರತಮ್ಯ ನಿವಾರಣೆ ಉದ್ದೇಶದಿಂದ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಕಮತನೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆ ಮಹಾಲಕ್ಷ್ಮಿ ಎಂಬ ವಿನೂತನ ಯೋಜನೆ ಜಾರಿಗೊಳಿಸಲಾಗಿದೆ. ಹೆಣ್ಣು ಮಗು ಜನದ ಬಗ್ಗೆ ಜನರಲ್ಲಿ ಇರುವ ನಕಾರಾತ್ಮಕ ಮನೋಭಾವ ತಡೆಯುವ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತರಲಾಗಿದ್ದು, ಯಾವುದೇ ಕುಟುಂಬದಲ್ಲಿ ಮೊದಲ ಮಗು ಹೆಣ್ಣು ಮಗು ಜನಿಸಿದರೆ ಪೋಷಕರಿಂದ ಅರ್ಹ ದಾಖಲೆ ಪಡೆದು ಗ್ರಾಮ ಪಂಚಾಯಿತಿಯಿಂದ 5,000 ಪ್ರೋತ್ಸಾಹ ಧನ ನೀಡಲಾಗುತ್ತದೆ. ಹೆಣ್ಣು ಮಗು ಜನಿಸಿದರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ ಎಂಬ ಸಂದೇಶ ಸಾರುವ ವಿನೂತನ ಯೋಜನೆ ಇದಾಗಿದ್ದು, ಗ್ರಾಮ ಪಂಚಾಯಿತಿಗೆ ಸಂಗ್ರಹವಾಗುವ ತೆರಿಗೆ ಹಣವನ್ನು ಬಳಸಿಕೊಂಡು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಇದೇ ಆಗಸ್ಟ್ 15ರಂದು ಈ ಯೋಜನೆಯನ್ನು ಅಧಿಕೃತವಾಗಿ ಜಾರಿ ಮಾಡಲಾಗಿದ್ದು, ಕಮತನೂರ ಗ್ರಾಮ ಪಂಚಾಯಿತಿ ಪಿಡಿಒ ಗೋಪಾಲ ದಶರಥ್ ಕರೋಶಿ ಅವರು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೆಣ್ಣು ಮಗು ಕುಟುಂಬಕ್ಕೆ ಹೊರೆ ಅಲ್ಲ, ಆಕೆ ನಮ್ಮೆಲ್ಲರ ಜೀವನಾಡಿ ಎಂಬ ಸಂದೇಶ ಸಾರುವ ಮೂಲಕ ಪಂಚಾಯಿತಿ ಎಲ್ಲರ ಗಮನ ಸೆಳೆಯುತ್ತಿದೆ. ಸ್ಥಳೀಯರಿಂದ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಗ್ರಾಮೀಣ ಪ್ರದೇಶದ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಗೋಪಾಲ ದಶರಥ್ ಕರೋಶಿ, ಹೆಣ್ಣು ಭ್ರೂಣ ಹತ್ಯೆ ತಡೆದು ಹೆಣ್ಣು ಮಕ್ಕಳಿಗೆ ಗೌರವ ಮತ್ತು ಪ್ರೋತ್ಸಾಹ ನೀಡುವುದು ಇದರ ಉದ್ದೇಶವಾಗಿದ್ದು, ಬಡ ಕುಟುಂಬಗಳಿಗೆ ಹೆಚ್ಚು ನೆರವಾಗಲಿದೆ. ಅರ್ಹರಿಂದ ಸೂಕ್ತ ದಾಖಲೆ ಪಡೆದು ಯೋಜನೆಯ ಹಣವನ್ನು ಮಗುವಿನ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗುತ್ತದೆ ಎಂದು ತಿಳಿಸಿದರು. ಬಡತನದಲ್ಲಿ ಇರತಕ್ಕಂಥ ಮಹಿಳೆಯರಿಗೆ ಅನುಕೂಲವಾಗಲಿ ಮತ್ತು ಆಗಬೇಕು ಮತ್ತು ನಾವೇನು ಅವರ ಸೂಕ್ತ ದಾಖಲೆಗಳನ್ನು ಕೊಟ್ಟ ಮೇಲೆ ನಾವು ಏನು ತಾಯಿ ಹೆಸರಲ್ಲಿ ಚೆಕ್ ಕೊಡ್ತಿರಲ್ಲ, ಆ ತಾಯಿ ಹೆಸರು ಚೆಕ್ ಕೊಟ್ಟು ಅವ್ರು ಎಫ್ ಡಿ ಮಾಡಿದ್ರೆ ಮುಂದೆ ಆ ಮಕ್ಕಳಿಗೆ ಒಂದು ಮದುವೆ ಆಗಲಿ, ಒಂದು ಶಾಲಾ ಶಿಕ್ಷಣ ಅನುಕೂಲ ಆಗಲಿ ಅದೊಂದು ಈ ಉದ್ದೇಶದಿಂದ ನಮ್ಮ ಮಾಡಿದ್ವಿ. ಶಿಕ್ಷಕ ಚೆನ್ನಪ್ಪ ಯಡೂರೆ, ಇದೊಂದು ವಿಶಿಷ್ಟ ಯೋಜನೆ ಹಾಗೂ ಅದ್ಭುತ ಕಾರ್ಯಕ್ರಮ ರಾಜ್ಯಕ್ಕೆ ಮಾದರಿಯಾಗಿದೆ. ಇನ್ನು ಮುಂದಾದರೂ ಲಿಂಗ ಸಮಾನತೆ ಕಾಣುವಂತಾಗಲಿ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಕಮತನೂರು ಗ್ರಾಮದಲ್ಲಿ ಇದನ್ನು ಜಾರಿಗೆ ತಂದಿರುವುದು ಒಂದು ಯೋಜನೆಯಾಗಿರುವಂತಹ ಮನೆ ಮಹಾಲಕ್ಷ್ಮಿ. ಈ ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದಾಗಿ ನಮ್ಮ ಗ್ರಾಮದಲ್ಲಿ ಒಂದು ಹೆಣ್ಣು ಮಕ್ಕಳ ಸಂತತಿ ಹೆಚ್ಚಿಸುವಂತ ಒಂದು ಕಾರ್ಯಕ್ರಮವಾಗಿದ್ದು, ಎಲ್ಲರಿಗೂ ಕೂಡ ಇದೊಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲಿಯೇ ಇದೊಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾವು ಹೇಳಬಹುದು.